ಅಕ್ಷಯ ತೃತೀಯ ಅಂದ್ರೆ ನಾವು ಬರೀ ಚಿನ್ನದ ಜೊತೆಗೆ ಮಾತ್ರ ಅಸೋಸಿಯೇಟ್ ಮಾಡ್ಕೋತೀವಿ. ಆದ್ರೆ ನಿಮಗ್ ಗೊತ್ತಾ, ಈ ದಿನಾನೇ ಗಂಗಾ ಮಾತೆ ಸ್ವರ್ಗದಿಂದ ಭೂಮಿಗೆ ಇಳಿದಿದ್ದು, ವಿಷ್ಣುವಿನ 6ನೇ ಅವತಾರಿ ಪರಶುರಾಮ ಜನಿಸಿದ್ದು, ಶ್ರೀಕೃಷ್ಣನ ಆದೇಶದಂತೆ ಪಾಂಡವರು ಸೂರ್ಯನನ್ನ ಪ್ರಾರ್ಥಿಸಿ ದ್ರೌಪದಿ ಅಕ್ಷಯ ಪಾತ್ರೆಯನ್ನ ಪಡೆದಿದ್ದು, ಚಾಮುಂಡೇಶ್ವರಿ ರಾಕ್ಷಸರನ್ನ ಸಂಹರಿಸಿದ್ದು, ವೇದವ್ಯಾಸರು ಗಣಪತಿಯೊಂದಿಗೆ ಮಹಾಭಾರತವನ್ನ ಬರೆಯೋದಕ್ಕೆ ಪ್ರಾರಂಭಿಸಿದ್ದು, ಇದು ಕೃತಯುಗ ಪ್ರಾರಂಭವಾದಂತಹ ದಿನ ಮತ್ತು ವರ್ಷದ 3 ಶುಭ ಮುಹೂರ್ತಗಳಲ್ಲಿ ಒಂದು. ಇನ್ನು ಈ ದಿನ ಸೂರ್ಯ ಚಂದ್ರರಿಬ್ಬರು ಏಕಕಾಲದಲ್ಲಿ ಉನ್ನತ ಪ್ರಮಾಣ ಅಂದ್ರೆ ಉಚ್ಚ ಮಟ್ಟವನ್ನ ಮುಟ್ತಾರೆ. ಇನ್ನು ಈ ದಿನ ಬರೀ ಚಿನ್ನದ ಖರೀದಿಗೆ ಮಾತ್ರವಲ್ಲದೆ ಯಾವುದೇ ಒಳ್ಳೆ ಕೆಲಸಕ್ಕೆ ಬಹಳ ಸೂಕ್ತವಾದ ದಿನ. ಸೂರ್ಯ ಆತ್ಮಕಾರಕವಾದ್ರೆ ಚಂದ್ರ ಮನಸ್ಸು ಕಾರಕ. ಆತ್ಮ ಮತ್ತು ಮನಸ್ಸು ಇವೆರಡೂ ಪರಿಪೂರ್ಣತೆ ಕಾಣುವ ದಿನವೇ ಅಕ್ಷಯ ತೃತೀಯ. ಅಕ್ಷಯ ಅಂದ್ರೆ ಕ್ಷಯವಿಲ್ಲದ್ದು ಅಂತ ಅರ್ಥ. ಈ ದಿನ ಚಿನ್ನದ ಖರೀದಿ ಮಾಡಿದ್ರೆ ಲಕ್ಷ್ಮಿ ಸದಾ ನಮ್ಮ ಮನೆಯಲ್ಲಿ ನೆಲೆಸಿರ್ತಾಳೆ ಅನ್ನೋ ನಂಬಿಕೆ ಇರೋರಿಗೆ ಚಿಂತಿಸಬೇಡಿ. ಚಿನ್ನ ಖರೀದಿ ಮಾಡಿದಷ್ಟೇ ಫಲವನ್ನ ನಿಮಗೆ ಇನ್ನು ಯಾವ್ಯಾವ ವಸ್ತುಗಳ ಖರೀದಿ ತಂದು ಕೊಡುತ್ತೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅಷ್ಟೇ ಅಲ್ಲ, ಅಕ್ಷಯ ತೃತೀಯಕ್ಕೂ ಮಹಾಭಾರತದಲ್ಲಿನ ಅಕ್ಷಯ ಪಾತ್ರೆಯ ಉಲ್ಲೇಖ ಇದೆಯಲ್ಲ, ಈ ಎರಡಕ್ಕೂ ಇರೋ ಸಂಬಂಧ ಏನು ಮುಂದಿನ ವಿಡಿಯೋಸ್ ಗಳಲ್ಲಿ ಅದನ್ನು ತಿಳ್ಕೊಳ್ಳೋಣ. ಇನ್ನು ಅಕ್ಷಯ ತೃತೀಯದ ದಿನ ರೋಹಿಣಿ ನಕ್ಷತ್ರ ಕೂಡ ಇದ್ರೆ ಅದು ಬಹಳ ಶ್ರೇಷ್ಠ ಅಂತ ಗೊತ್ತಾ. 2025 ಅಕ್ಷಯ ತೃತೀಯ ರೋಹಿಣಿ ನಕ್ಷತ್ರದಂದೇ ಬಿದ್ದಿರೋದು. ಈ ಬಾರಿಯ ಅಕ್ಷಯ ತೃತೀಯವನ್ನ ಹಾಗಾಗಿ ಇದು ಮತ್ತಷ್ಟು ವಿಶೇಷವಾಗಿಸಿದೆ.